ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದೀಪಾವಳಿ 2ನೇ ದಿನ ಅಂದರೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆನ ನಾವು ಯಾವ ರೀತಿ ಆಚರಿಸಿದ್ವಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ದೀಪಾವಳಿ 2ನೇ ದಿನ ನಾವು ಲಕ್ಷ್ಮೀ ದೇವಿಗೆ ಪೂಜೆನ ಮಾಡಿದ್ವಿ. ಅಂದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿನ ಆರಾಧಿಸಿ ಮನೆಯಲ್ಲಿ ಸಮೃದ್ಧಿ ಸಂತೋಷ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥಿಸಿದ್ವಿ. ಇನ್ನು ದೇಶದ ಕೆಲವೊಂದು ಭಾಗಗಳಲ್ಲಿ ರಾಮ ರಾವಣನನ್ನು ಕೊಂದು ಅಯೋಧ್ಯೆಗೆ ವಾಪಸ್ಸಾಗಿ ಮತ್ತೆ ಆಡಳಿತನ ಪುನರ್ ಆರಂಭಿಸಿದ ದಿನ ಅಂತ ಹೇಳಿ ಆಚರಣೆ ಕೂಡ ಮಾಡ್ತಾರೆ. ಬನ್ನಿ ಹಾಗಿದ್ರೆ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನೋಡ್ಕೊಬರೋಣ. ಲಕ್ಷ್ಮೀ ಪೂಜೆ ದಿನ ಗೋಪೂಜೆ ಕೂಡ ಇದ್ದಿದ್ರಿಂದ ಹಬ್ಬದ ಅಡುಗೆ ಇನ್ನೂ ಆಗಿರಲಿಲ್ಲ. ಹಾಗಾಗಿ ನಾವು ಅನ್ನ ಬೆಲ್ಲನ ಬಸವನಿಗೆ ಕೊಟ್ವಿ. ಹಾಗೆ ಹತ್ತಿರದಲ್ಲಿರುವಂತಹ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಹಾಗೆ ಅವ್ರ ಮನೆಯಲ್ಲೂ ಕೂಡ ಲಕ್ಷ್ಮೀನ ಕೂರಿಸಿ ಪೂಜೆನ ಮಾಡಿದ್ರು. ಸೊ 2ನೇ ದಿನದ ಲಕ್ಷ್ಮೀ ಪೂಜೆನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.